ಈ ಶ್ರೀನಿವಾಸ್ ಗುರೂಜಿ ಮೂಲತಃ ಆಂಧ್ರ ಪ್ರದೇಶದವರು. ಇಲ್ಲಿ ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಇವರು ಭಕ್ತರ ಪ್ರಶ್ನೆಗಳಿಗೆ ಸುಲಲಿತವಾಗಿ ಉತ್ತರ ಹೇಳ್ತಾರೆ. ಅವರ ಪ್ರಶ್ನೆ ಉತ್ತರವು ನಮ್ಮ ಸ್ಟಿಂಗ್ ಕ್ಯಾಮ್ರಾದಲ್ಲಿ ಅದು ಹೇಗೆ ರೆಕಾರ್ಡ್ ಆಗಿದೆ ನೀವೇ ನೋಡಿ. ಒಂದು ಅಭಿಷೇಕ ಸೋಮವಾರ, ಸುಗಂಧ ದ್ರವ್ಯ ಅಭಿಷೇಕ, ಸುಗಂಧ ದ್ರವ್ಯ ಅಭಿಷೇಕ, ರೆಡ್ ಫ್ಲವರು, ವೈಟ್ ಫ್ಲವರು, ಅನ್ನದಾನ, ಬಿಳಿ ಹೂವು, ಕೆಂಪು ಹೂವು, ನಿಮ್ಮ ಏಜ್ ಎಷ್ಟು ಅಷ್ಟು ದೀಪಗಳ ಅಂಟಿಸು, ದೀಪಗಳ ಮಣ್ಣು. ಕೇಳಿದ್ರ? ಈ ಸ್ವಾಮೀಜಿ ಬಳಿ ಯಾರೇ ಹೋದ್ರು ಇದೇ ಡೈಲಾಗ್. ಅಭಿಷೇಕ ಮಾಡಿಸಿ, ದೀಪ ಹಚ್ಚಿ, ಅನ್ನದಾನಕ್ಕೆ ಕಾಸು ಕೊಡಿ. ದೃಶ್ಯ 4. ಮತ್ತೊಂದು ಸತ್ವ ಪರೀಕ್ಷೆ. ಈ ಗುರೂಜಿಯ ಕಳ್ಳ ವ್ಯವಹಾರನ ಬಯಲಿಗೆಳೆಯಲು ಪಕ್ಕಾ ಸಾಕ್ಷಿ ಬೇಕೇ ಬೇಕು. ಅದಕ್ಕಾಗಿ ನಾವು ಇನ್ನೊಬ್ಬರನ್ನ ರೆಡಿ ಮಾಡಿದ್ವಿ. ಅವರು ಮಗು ಬೇಕು ಅನ್ನೋ ಬೇಡಿಕೆಯನ್ನೇ ಮುಂದಿಟ್ಟು ಗುರೂಜಿ ಕಾಲಿಗೆ ಬಿದ್ರು. ಅದಕ್ಕೆ ಸ್ವಾಮೀಜಿ ಕೊಟ್ಟ ಪರಿಹಾರ ಕೇಳಿ. ಏನಾಗಿದ್ದಂದ್ರೆ, ನೀವು ಮೆಚುರಿಟಿ ಆಗಿದ್ದಲ್ವಾ, ದೊಡ್ಡವರಾಗ್ತಾರಲ್ವ, ಆವಾಗ ಗರ್ಭಚೀಲಕ್ಕೆ 2 ಪೈಪ್ ಬರುತ್ತೆ. ಒಂದು ಪೈಪ್ ಬ್ಲ್ಯಾಕ್ ಆಗಿ ನಿಮಗೂ. ಇದು ಮೇಜರ್ ಪ್ರಾಬ್ಲಮ್ ಅಲ್ಲ, ಮೈನರ್ ಪ್ರಾಬ್ಲಮ್ ಇದೆ. ರಿಪೋರ್ಟ್ ತೆಗೆದ್ರು ನಾರ್ಮಲ್ ಅಂತ ಬರುತ್ತೆ. ಇದು ಪ್ರಾಬ್ಲಮ್ ಬರೋದಿಲ್ಲ, ಬೇಕಾಗಲ್ಲ. ಅದು ನಿಮ್ಮ ಹಿಂದಿನ ಜನ್ಮದ ಕರ್ಮಕ್ಕೋಸ್ಕರ ಭಗವಂತ ಕರೆಸಿದ್ದಾರೆ ಆಗ್ಬಹುದು. ಲಾಸ್ಟ್ ಚಾನ್ಸ್. 36 ವರ್ಷಕ್ಕೆ ಲೇಡೀಸ್ಗೆ ಮಕ್ಕಳಾಗೋದಿಲ್ಲ ಅಂದ್ರೆ ಬಾಡಿ ಸಹಕಾರ ಮಾಡಲ್ಲ. ಒಂದು 1 lakh ನಂಬರ್ನಲ್ಲಿ ಇಬ್ಬರಿಗೆ ಮಾತ್ರ ಆಗುತ್ತೆ. ಆ ಇಬ್ಬರಲ್ಲೂ ನೀವು ಒಬ್ಬರು ಆಗ್ಬಹುದು ಅಂತ ಏನಿದೆ. ವಯಸ್ಸಾಯ್ತು, ಯಾವ್ದಾರು ಮಕ್ಕಳು ನಮ್ಗೆ ಸಿಗೋ ಹಾಗಿದ್ರೆ ಅದನ್ನೇ ಹೆಣ್ಣಾಗ್ಲಿ ಗಂಡಾಗ್ಲಿ ತರ ನಾನು ಮಾಡ್ತೀನಿ. ನಿನಗೂ ಬೇರೆಯವ್ರದ್ದೇ ಒಂದು ನಂಬರ್ ಕೊಡ್ತೀನಿ, ಬೇರೆಯವ್ರದ್ದೇ. ಅವ್ರು ನೀವು ಒಂದ್ಸತಿ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೂ ಕೊಡ್ತಾರೆ. ನಿಮ್ಮ ಅಡ್ರೆಸ್ ಗಿಡ್ರೆಸ್ ಎಲ್ಲ ತಕೊಂಡ್ಬಿಟ್ಟು ಅವ್ರಿಗೆ ಅವ್ರ ಪ್ರೊಸಿಷನ್ ಏನಿದೆಯೋ ಅದು ಮಾಡ್ಕೊಂಡ್ಬಿಟ್ಟು ನಿಮಗೆ ಕೊಡ್ತಾರೆ. ಮುಖಾಂತರ ಅದೇನಾಗುತ್ತಮ್ಮ, ನನಗೆ ಒಂದು ಆಶ್ರಮದಲ್ಲಿ ತಕೊಂಡ್ರೆ ದೊಡ್ಡ ರಾಮಾಯಣ ಆಗುತ್ತೆ. ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಸ್ವಾಮೀಜಿ. ಇದೊಂದು ಬಿಟ್ಟು ಇನ್ನೆಲ್ಲ ಕೊಟ್ಟಿದ್ದಾನೆ. ಆಸ್ತಿ ಮನೆ ಇದು ಯಾರದ್ದೋ ಪಾಲಾಗ ಬದಲು ನಾವು ಬೆಳೆಸಿದ್ದು ಅದೇ ಮಗುಗೆ ಆಗ್ಲಿ. ಅದು ಏನಾಗ್ಬೇಕಂದ್ರೆ ಆಶ್ರಮದಲ್ಲಿ ಏನ್ ಮಾಡ್ತಾರಂದ್ರೆ, ಒಂದು 7 ವರ್ಷ 8 ವರ್ಷ ಆಗಿದ್ಮೇಲೆ ಅದು ಸಾಕು. ಅದು ಸಾಕು ಒಂದು 5 ತಿಂಗಳು 6 ತಿಂಗಳು ಒಳಗಿದ್ರೆ ಗೊತ್ತಾಗಲ್ಲ. 4 ತಿಂಗಳು ಒಳಗಾದ್ರೆ ಅವಾಗ ನಿಮ್ಗೆ ಪ್ರೀತಿ ಬರುತ್ತೆ. ಅವ್ರಿಗೆ ಪ್ರೀತಿ ಬರುತ್ತೆ, ನಮ್ ತಾಯಿ ಅಂತ. ಯಾರು ಹೇಳಿದ್ರು ನಿಮ್ ತಾಯಿ ಅಲ್ಲ ಅಂತ ಅವರು ನಮ್ಮಲ್ಲ, ಇವ್ರು ನಮ್ ತಾಯಿನೇ. ನಿಮ್ಮ ಯಜಮಾನ 53 ದೀಪಾವಳಿ. ಇವರಿಗೆ ಗಂಡು ಮಗು ಕೊಡಲು ಸ್ವಾಮೀಜಿ ಆರಂಭದಲ್ಲಿ 4,20,000 ರೂಪಾಯಿಗೆ ಬೇಡಿಕೆ ಇಟ್ಟ. ಆ ಬಳಿಕ ಅದು ಏರಿಕೆಯಾಗಿ 5 ಲಕ್ಷ ರೂಪಾಯಿ ತಲುಪಿತು. ಮಗುವಿನ ಚೆಕಪ್ಗೆ ಅಡ್ವಾನ್ಸ್ ಅಂತ 1 ಲಕ್ಷ ರೂಪಾಯಿ ಕೇಳಿದ. ನಾವು ಸ್ಟೈಲ್ ಆಗಿ ಚೆಕ್ ಮೇಲೆ ನಕಲಿ ಸಹಿ ಹಾಕಿಕೊಟ್ಟೆವು. ದೃಶ್ಯ 5. ಗರ್ಭಿಣಿಗೆ ಬಾಳು ಕೊಡ್ತಾನಂತೆ ಸ್ವಾಮಿ. ಈ ಸ್ವಾಮೀಜಿಯ ದುರಾಸೆ, ವಿಕೃತ ಮನೋಸ್ಥಿತಿಯನ್ನು ಪತ್ತೆ ಹಚ್ಚಲು ನಾವು ಇನ್ನೊಂದು ಪಾತ್ರ ರೆಡಿ ಮಾಡಿದ್ವಿ. ಅದೇ ಗರ್ಭಿಣಿ ವೇಷ. ಸಣ್ಣ ವಯಸ್ಸು, ಗಂಡ ಬಿಟ್ಟು ಹೋಗಿದ್ದಾನೆ. ಮನೆಯಲ್ಲಿ ಒಂದು ಮಗು ಇದೆ, ಹೊಟ್ಟೆಯಲ್ಲಿ ಇನ್ನೊಂದಿದೆ. ಇವರನ್ನ ಹೇಗೆ ಸಾಕೋದು? ನೀವೇ ಪರಿಹಾರ ಸೂಚಿಸಿ ಅಂತ ಗುರೂಜಿಗೆ ಅಣ್ಣನ ಪಾತ್ರ ಮಾಡಿದವ ಕೇಳ್ತಿದ್ದಾನೆ. ಆಗ ಗುರೂಜಿ ಕೊಟ್ಟ ಉತ್ತರ ಕೇಳಿ. ತೊಂದರೆ ಏನಂದ್ರೆ, ಇವಾಗ ನಮ್ಮ ಮನೆಯವ್ರಿಗೂ ಇವ್ರಿಗೆ ಸ್ವಲ್ಪ ಇಲ್ಲಿ ಇವ್ರನ್ನೂ ಬಿಡೋಂಗಿಲ್ಲ, ನಮ್ಮನೆ ಹೆಂಗಸರನ್ನು ಬಿಡೋಂಗಿಲ್ಲ. ಅಷ್ಟೊಂದು ಪರಿಸ್ಥಿತಿ ನಮ್ಗೆ ಇದಾಗೋಟಿದೆ. ನಮ್ಗೆ ಏನು ತೋರಿಸ್ತಾನೆ ಇಲ್ಲ, ನಮ್ಗೆ ಎಷ್ಟು ತಲೆ ಕೆಟ್ಟ. ಏನ್ ಮಾಡ್ಬೇಕು ಅಂತ ಇವಾಗ ಅಬಾರ್ಷನ್ ಬೇಡಮ್ಮ. ಈಗ ಅಬಾರ್ಷನ್ ಬೇಡಮ್ಮ, ಈಗ ಅಬಾರ್ಷನ್ ಬೇಡ, ಮಾಡಬಾರ್ದು. ನಾನು ಒಬ್ಬರನ್ನು ತೋರಿಸ್ತೇನೆ. ಸರಿ, ಆಗಲಿ, ಡೆಲಿವರಿ ಆಗಲಿ. ಸರಿ ಸರ್, ಸರಿ. ನಾನು ಒಂದು ದಾರಿ ತೋರಿಸ್ತೇನೆ.
ನಿಮ್ಗೂ ಅವ್ರ ಹತ್ರ ನಿಮಗೂ ದುಡ್ಡು ಕೊಡಿಸ್ತೀನಿ. ಅವ್ರಿಗೆ ಮಕ್ಕಳಿಗೆ ನಿಮ್ಗಲ್ಲ, ಅವ್ರ ಮಗಳಕ್ಕೆ ಒಂದು ಸ್ಟ್ಯಾಂಡರ್ಡ್ ಅವ್ರ ಹೆಸರಿನಲ್ಲಿ ಇಷ್ಟಂತ ಮಾಡ್ಬಿಡಿಸ್ತೀನಿ. ಅವ್ರಿಗೆ మీరు ಅಡಾಪ್ಟ್ ಕೊಟ್ಬಿಡ್ತಾರ ಅಂದ್ರೆ ಅವ್ರಿಗೆ ಮಗನ್ ಕೊಟ್ಬಿಡ್ತಾರ. ಮಗ ಏನು ಮಗಳ ಮಗನ ಯಾವ್ದೋ ಒಂದು ನಾನಿದ್ದೀನಿ ಆಗ್ಲೇ ಡೈವರ್ಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ. ಆಗ್ಲೇ ಅಲ್ಲಿ ನೋಡ್ರೆ ನಮ್ಮ ಹೆಂಡತಿ ನೋಡ್ರೆ ಅವಳು ಗಲಾಟೆ. ಎಲ್ಲ ಕೊಡಿಸ್ತೀನಿ ಬಿಡಿ, ಏನು ಚಿಂತೆ ಮಾಡ್ಬೇಡಿ. ನಾನು ಯಾವಾಗ ಬರಲಿ ಸರ್? ಇನ್ನೊಂದು 5 ವಾರ ಆದ್ಮೇಲೆ ಬರ್ಬೇಕು. ಡೆಲಿವರಿ ಆಗಿ ಎಷ್ಟು ಬರಲಿ ಸರ್? 1 ವಾರ ಅಷ್ಟೇ. 1 ವಾರಕ್ಕೆ ಅಷ್ಟೇ. ಯಾವ್ದಾದ್ರು ಸರಿ ತಾನೆ, ಗಂಡ ಸರಿ ಅಲ್ಲ. ಆಮೇಲೆ ಯಾಕಂದ್ರೆ ಆಮೇಲೆ ಇಲ್ಲ ಹೆಣ್ಮಗು ಇದು ಬೇಡ, ಗಂಡು ಮಗು ಆದ್ರೆ ಬೇಕು, ಆ ಥರ ಎಲ್ಲ ನಾನು ಪ್ರಯತ್ನ ನಾನು ಮಾಡ್ತೀನಿ ನಿಮಗೋಸ್ಕರ ನಾನು ಮಾಡ್ತೀನಿ. ಮಗು ಬೇಡ ಅಂದಿದ್ದೇ ತಡ, ಸ್ವಾಮೀಜಿ ಮುಖಾರವಿಂದ ಅರಳಿತು. ಮತ್ತೊಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಸಿಕ್ತು ಅಂತ ಖುಷಿ ಪಟ್ಟ. ಹೆಣ್ಣಾದ್ರೆ ಇಷ್ಟು, ಗಂಡಾದ್ರೆ ಅಷ್ಟು ಅಂತ ರೇಟ್ ಫಿಕ್ಸ್ ಮಾಡಿದ. ಮಗು ಮಾರ್ರೆ ಎಷ್ಟು ಸಿಕ್ಕೋದು ಸಂಬಳ? ಒಂದು ನನ್ನ ಪ್ರಕಾರ ಅದು ಕೇಳಕ್ಕಾಗಲ್ಲಮ್ಮ, ಯಾಕಂದ್ರೆ ಒಂದು ಅಂದಾಜು ಅದ್ರ ನಮಗೂ ಕೆಟ್ಟ ಹೆಸರು ಬರುತ್ತಲ್ಲ. ಅಂದಾಜು ನೀವು ಕೇಳೋದು ಅಂದ್ರೆ ಇದು ಆ ಮಗಳಗೋಸ್ಕರ ಕೇಳಬಹುದು. ಹೌದೌದೌದು. ಅದಕ್ಕೋಸ್ಕರ ಇವರು ಅದಕ್ಕೋಸ್ಕರ ಅಲ್ಲ, ಎಷ್ಟು ಕೊಡ್ಬೋದು ಅಂತ ನನ್ನ ಪ್ರಕಾರ ಒಂದು 70,000. ಸ್ವಲ್ಪ ಆದಷ್ಟು ಒಂದಾದ್ರೂ ಟ್ರೈ ಮಾಡಿದ್ರೆ. ಲೇಡಿ ಆಗಿದ್ರೆ. ಗಂಡಾದ್ರೆ 1.5 ಬರುತ್ತೆ. 1.5. ಯಾಕೆ ನನ್ಗೇನಂದ್ರೆ ಒಪ್ಪಿಸ್ಬೋದು ಅವ್ರನ್ನೇ. ಅದು ಏನಿದ್ರು ನಿಮ್ಮೇಲೆ ಬಿಟ್ಟಿದ್ದು. ನಾನು ಮಾತಾಡೋಕ್ಕಿಂತ ನೀವಾದ್ರೂ ಮಾತಾಡಿದ್ರೆ, ಯಾವಾಗ್ಲೂ ಅಷ್ಟೇ ಒಂದು ಗುರುಜಿ ಮಾತಂದ್ರೆ ಅದನ್ನ ಮೀಟ್ ಮಾಡಿಸಿದ್ರು ಏನಾದ್ರು ಒಂದು ಗುರುಜಿ ಮಾತಂದ್ರೆ ಎಂಥವ್ರಾದ್ರೂ ಆ ಮಾತಿಗೆ ಜಗ್ಗಲ್ಲ. ಹೌದು, ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ದಾರಿ ತೋರಿಸಿದ್ರೆ ಒಳ್ಳೇದಲ್ಲ. ಅದಕ್ಕೆ ಸಂಬಳ ನೋಡೋಣ, ಅವ್ರನ್ನೇ ನೀವು ಒಪ್ಪಿಸ್ಬೇಕು. ಇಲ್ಲ ನೀವು ಅದ್ರ ಬಗ್ಗೆ ಎಂತ ತಲೆ ಕೆಡಿಸ್ಕೊಡಿ. ಅವ್ರನ್ನ ಒಪ್ಪಿಸ್ಬೇಕು. ಮತ್ತು ನೀವು ಯಾರು ಕೊಡ್ತಾ ಇದ್ದೀರಿ ಅಂದ್ರೆ ಅವ್ರಿಗೆ ಗೊತ್ತಾಗಬಾರ್ದು. ಇಲ್ಲ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ ಸರ್. ಬೇಕಾದ್ರೆ ಹುಡುಗಿಯನ್ನ ನಾನೇ ಮನೇಲಿಟ್ಕೊಂಡು ಹೆರಿಗೆ ಮಾಡಿಸಿ 2ನೇ ಮದುವೆನೂ ಮಾಡಿಸ್ತೀನಿ ಅಂದ ಚಪಲ ಚೆನ್ನಿಗರಾಯ. ಹೀಗೆ ಈ ಕಳ್ಳ ಸ್ವಾಮೀಜಿಯ ವ್ಯವಹಾರ ನಡೆಯುತ್ತೆ. ಊಟಕ್ಕೆ ಗತಿ ಇಲ್ಲದೆ ಆಂಧ್ರದಿಂದ ಓಡಿ ಬಂದ ಈ ಗುರೂಜಿ ಈಗ ಕೋಟಿ ಕುಳ. ಕನ್ನಡದ ಕಂದಮ್ಮಗಳನ್ನ ಮಾರಿ ಈತ ಆಂಧ್ರದಲ್ಲಿ ಭರ್ಜರಿ ಆಸ್ತಿ ಸಂಪಾದಿಸಿದ್ದಾನೆ. ಮಕ್ಕಳು ದೇವರ ರೂಪ. ಆದರೆ ಈ ದೇವಾಲಯದಲ್ಲಿ ಮಕ್ಕಳನ್ನೇ ಮಾರೋ ದಂಧೆ ನಡೀತಿದೆ. ಈ ದಂಧೆಗೆ ಯಾರಾದ್ರೊಬ್ರು ಬ್ರೇಕ್ ಹಾಕ್ಲೇಬೇಕು ತಾನೆ. ಅದಕ್ಕಾಗಿಯೇ ಕವರ್ ಸ್ಟೋರಿ ತಂಡ ಈ ರಹಸ್ಯ ಕಾರ್ಯಾಚರಣೆ ಮಾಡಿದ್ದು. ಅದರ ಜೊತೆಗೆ ರೈಡ್ ಕೂಡ ಮಾಡಿಸಿತು. ನಮ್ಮ ದೊಡ್ಡ ತಂಡ ಬಾಪನಹಳ್ಳಿಯತ್ತ ಹೊರಟಿತು. ಶಾಪ ವಿಮೋಚನೇಶ್ವರ ದೇವಾಲಯದ ಆವರಣದಲ್ಲಿ ನಾವು ಆ ಮುಹೂರ್ತಕ್ಕೆ ಹೊಂಚು ಹಾಕುತ್ತಾ ಕೂತೆವು.